ಬೆಳಗಿನ ಶುಭೋದಯ ಸ್ನೇಹಿತರೆ, ನನ್ನ ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಸುಸ್ವಾಗತ. ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡು ನಾನಿವತ್ತು ರಂಗೋಲಿಯ ಒಂದು ಮಹತ್ವವನ್ನು ತಿಳಿಸಿಕೊಡ್ತೇನೆ. ಪ್ರತಿದಿನ ನಾವು ಮನೆ ಮುಂದೆ ಏಕೆ ರಂಗೋಲಿ ಹಾಕಬೇಕು ಮತ್ತು ಅದರಿಂದ ನಮಗೆ ಏನು ಅನುಕೂಲಗಳಿದ್ದಾವೆ ಅಂತ ನಾನು ಇವತ್ತು ತಿಳಿಸ್ಕೊಡ್ತೀನಿ. ಅದು ನಾನು ತುಂಬ ದಿನಗಳಿಂದ ಕಂಟಿನ್ಯೂ ಮಾಡ್ಕೊಂಡು ಬಂದಿದ್ದೀನಿ. ಅದರಿಂದ ಆಗಿದ ಪ್ರಯೋಜನಗಳು ನಾನು ನಿಮಗೆ ತಿಳಿಸಿಕೊಡ್ತೀನಿ. ನಮ್ಮೆಲ್ಲ ಮಹಿಳೆಯರು ಪ್ರತಿದಿನವೂ ಮನೆ ಮುಂದೆ ರಂಗೋಲಿ ಹಾಕೋದನ್ನು ರೂಢಿ ಮಾಡಿಕೊಳ್ಬೇಕು. ಏಕೆಂತಂದರೆ ಇದು ನಮ್ಮ ಭಾರತೀಯ ಸಂಸ್ಕೃತಿಯ ಸನಾತನ ಧರ್ಮದ ಒಂದು ರೂಢಿಯಾಗಿದೆ. ಏಕೆಂತಂದರೆ ಇದೊಂದು ಕರಕುಶಲತೆಯೂ ಕೂಡ ಹೌದು. ಯಾರು ಈ ಒಂದು ಕರಕುಶಲತೆಯನ್ನು ಮಾಡ್ತಾರೋ ಅವರ ಒಂದು ಮನಸ್ಸಿನ ಏಕಾಗ್ರತೆಯನ್ನು ನಾವು ಮಾಡ್ಬೋದು. ಹಾಗಾಗಿ ಪ್ರತಿದಿನವೂ ನೀವು ಮನೆ ಮುಂದೆ ರಂಗೋಲಿ ಹಾಕುವುದು ಒಂದು ಶುಭದ ಸಂಕೇತ. ರಂಗೋಲಿಯ ಒಂದು ಅರ್ಥ ಏನು ಅಂತಂತಂದರೆ, ರಂಗ ಎಂದರೆ ಬಣ್ಣ, ವಲ್ಲಿ ಎಂದರೆ ಬಣ್ಣಗಳಿಂದ ಕೂಡಿದ ಬಳ್ಳಿ ಅಂತ ಅರ್ಥ. ಹಾಗಾಗಿ ನಮ್ಮ ಮನೆಯು ಒಂದು ಶುಭದ ವಾತಾವರಣ ಹಾಗೂ ಶಾಂತಿಯ ವಾತಾವರಣ ನೆಲೆಸಬೇಕು ಅಂತಂತಂದರೆ ರಂಗೋಲಿ ಹಾಕೋದು ತುಂಬಾ ಮುಖ್ಯ ಆಗಿದೆ. ಪ್ರತಿದಿನವೂ ನಾವು ಮನೆ ಮುಂದೆ ರಂಗೋಲಿ ಹಾಕಿದರೆ ಒಂದು ಪಾಸಿಟಿವ್ ಎನರ್ಜಿಯನ್ನು ತಂದು ಕೊಡುತ್ತದೆ. ಯಾರಾದರೂ ನಿಮ್ಮ ಮನೆಗೆ ಬಂದಾಗ ಕೆಟ್ಟ ದೃಷ್ಟಿಯಿಂದ ಹಾಗೂ ನೆಗೆಟಿವ್ ಥಾಟ್ಸ್ಗಳ ಮನಸ್ಸಲ್ಲಿ ಇಟ್ಕೊಂಡು ನಮ್ಮ ಮನೆಗೆ ಪ್ರವೇಶ ಮಾಡುವಾಗ ಅದು ರಂಗೋಲಿಯ ಮೇಲೆ ಪರಿಣಾಮ ಬೀರುತ್ತೆ, ಅದು ನಮಗೆ ಬೀರೋದಿಲ್ಲ. ಹಾಗಾಗಿ ರಂಗೋಲಿ ಹಾಕುವುದು ಒಂದು ಉತ್ತಮ ಅಭ್ಯಾಸನೇ ಅಂತ ಹೇಳ್ಬೋದು. ನಮ್ಮೆಲ್ಲ ಮಹಿಳೆಯರು ಇದೊಂದು ರೂಢಿಯಾಗಿ ಮಾಡಿಕೊಂಡ್ರೆ ತುಂಬಾ ಚೆನ್ನಾಗಿರುತ್ತೆ. ಹಾಗಾಗಿ ವೈಜ್ಞಾನಿಕವಾಗಿಯೂ ಹಾಗೂ ಮತ್ತು ರಂಗೋಲಿ ಹಾಕುವುದರಿಂದ ನಮ್ಮ ಮನಸ್ಸಿನ ಏಕಾಗ್ರತೆಯನ್ನು ನಾವು ಕಂಡುಕೊಳ್ಬೋದು. ಏಕಾಗ್ರತೆ ಬಂದಾಗ ನಮ್ಮ ಕೆಲಸದ ಕಡೆ ತುಂಬ ಗಮನವಿರುತ್ತದೆ. ದಿನಾಲೂ ಮನೆ ಮುಂದೆ ರಂಗೋಲಿ ನೋಡಿದಾಗ ನಮಗೆ ಒಂದು ಪಾಸಿಟಿವ್ ಮೈಂಡ್ ಸೆಟ್ಟನ್ನು ಬರುತ್ತೆ. ಹಾಗಾಗಿ ಯಾರಾದರೂ ಹೊರಗಡೆ ನಮ್ಮ ಮನೆಯಿಂದ ಕೆಲಸಕ್ಕೆ ಹೋಗಬೇಕಾದ್ರೆ ಆ ಒಂದು ರಂಗೋಲಿ ನೋಡಿದಾಗ ಅವರಿಗೆ ಒಂದು ಒಳ್ಳೆಯ ಮನೋಭಾವನೆ ಬಂದು ದಿನವಿಡೀ ಅವರಿಗೆ ಚೆನ್ನಾಗಿರುತ್ತೆ. ಹಾಗಾಗಿ ಒಳ್ಳೆಯ ಅಭ್ಯಾಸ ಅಂತ ಹೇಳ್ಬೋದು. ಹಾಗಾಗಿ ಇನ್ನೊಂದು ಏನಂತಂದರೆ, ವೈಜ್ಞಾನಿಕವಾಗಿಯೂ ಇದು ಸತ್ಯವಾಗಿದೆ. ಏಕೆಂತಂದರೆ ನಾವು ಕುಳಿತುಕೊಂಡು ರಂಗೋಲಿ ಹಾಕುವಾಗ ನಮ್ಮ ದೇಹದ ರಕ್ತ ಚಲನೆಯು ತುಂಬ ಚೆನ್ನಾಗಿ ಆಗುತ್ತೆ. ಹಾಗೂ ನಾವು ಆ ರಂಗೋಲಿ ಬಿಡಿಸುವಾಗ ಕೈ, ತೋರ್ಬೆರಳು ಹಾಗೂ ಹೆಬ್ಬೆರಳು ಕೂಡ ಅಲ್ಲಿ ಕೆಲಸ ಮಾಡುವುದರಿಂದ ನಮ್ಮ ದೇಹಕ್ಕೆ ಒಳ್ಳೆಯ ವ್ಯಾಯಾಮ ಅಂತಲೇ ಹೇಳ್ಬೋದು. ಇದರಿಂದ ನನಗೂ ಕೂಡ ತುಂಬ ಅನುಕೂಲ ಆಗಿದೆ. ನಾನು ಪ್ರತಿದಿನವೂ ಇದನ್ನು ಮಾಡಿದಾಗ ನನಗೆ ತುಂಬಾ ಖುಷಿ ಮತ್ತು ಮಾನಸಿಕವಾಗಿ ಮತ್ತು ದೈಹಿಕವಾಗಿಯೂ ಕೂಡ ಒಂದು ಅನುಕೂಲ ಆಗಿದೆ ಅಂತ ಹೇಳ್ಬೋದು. ಹಾಗಾಗಿ ನಾನು ಯಾರೋ ಹೇಳಿದ್ದನ್ನು ಕೇಳಿಲ್ಲ ಫ್ರೆಂಡ್ಸ್, ನನಗಾಗಿರ್ತಕ್ಕಂಥ ಒಂದು ಅನುಭವನೇ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ. ಇದೇ ಥರ ನೀವು ಕೂಡ ಮನೆ ಮುಂದೆ ಒಂದು ರಂಗೋಲಿ ಹಾಕುವುದು ಅಭ್ಯಾಸ ಮಾಡಿಕೊಳ್ಳಿ. ನಿಮಗೆ ಒಳ್ಳೆಯ ಒಂದು ವಾತಾವರಣ ನಿರ್ಮಾಣ ಆಗುತ್ತೆ. ಇದು ಇಂದಿನ ಕಾಲದಲ್ಲಿ ನಾವೆಲ್ಲರೂ ಬ್ಯುಸಿಯಾಗಿದ್ದೀವಿ. ಬೆಳಗ್ಗೆ ಎದ್ದರೆ ಸಾಕು ಮೊಬೈಲ್ ಹಾಗೆ ಕಂಪ್ಯೂಟರ್ ಮುಂದೆ ಕುತ್ಕೊಂಡಿರ್ತೀವಿ. ಎಷ್ಟೋ ಸಮಯ ಮೊಬೈಲ್ಗಳಲ್ಲಿ ಕಳಿತೀವಿ. ಹಾಗಾಗಿ ಆ ಮೊಬೈಲ್ಗಳ ಕಳಿತಕ್ಕಂಥ ಸಮಯನ ಈ ಥರ ಕೆಲಸದಲ್ಲಿ ತೊಡಗಿಸಿದಾಗ ನಿಮಗೆ ತುಂಬಾ ಅನುಕೂಲ ಆಗುತ್ತೆ ಅಂತ ಹೇಳ್ತೀನಿ. ಇದೇ ಥರ ಇಂದು ನಾವು ಸಿಟಿಯಲ್ಲಿ ಎಲ್ಲರೂ ಬ್ಯುಸಿಯಾಗಿರ್ತಕ್ಕಂಥದ್ದು. ಹಾಗಾಗಿ ಇದನ್ನು ಕಡಿಮೆ ಆಗಿದೆ. ಇದನ್ನು ನಾವೆಲ್ಲ ಉಳಿಸ್ಬೇಕು, ಇನ್ನೂ ಬೆಳೆಸಬೇಕು. ನಮ್ಮ ಭಾರತೀಯ ಕಲಾ ಇನ್ನೂ ಎತ್ತರಕ್ಕೆ ತಗೊಂಡು ಹೋಗಬೇಕು ಅಂತ ನನ್ನ ಒಂದು ಅಭಿಪ್ರಾಯ. ಹಾಗಾಗಿ ಇದು ನೀವು ಕೂಡ ಬೆಳಗ್ಗೆ ಪ್ರತಿದಿನವೂ ಈ ಥರ ಒಂದು ಅಭ್ಯಾಸ ಮಾಡಿಕೊಂಡಾದಮೇಲೆ ನಿಮ್ಮ ಒಂದು ಎಕ್ಸ್ಪೀರಿಯೆನ್ಸ್ ಏನು ಅಂತ ನನಗೆ ಕಮೆಂಟ್ ಮೂಲಕ ತಿಳಿಸಿ. ಹಾಗೆ ಇದು ಒಳ್ಳೆಯ ಅಭಿಪ್ರಾಯನೇ ಅಂತ ನಾನು ಅಂದ್ಕೊಂಡಿದ್ದೀನಿ. ಯಾಕೆಂತಂದರೆ ತುಂಬಾ ಯೂಸ್ಫುಲ್. ನಮ್ಮೆಲ್ಲ ಮಹಿಳೆಯರಿಗೆ ತುಂಬ ವೇಸ್ಟ್ ಮಾಡ್ತೀವಿ ಫ್ರೆಂಡ್ಸ್ ಮೊಬೈಲ್ಗಳಲ್ಲಿ. ಈ ಥರ ಕರಕುಶಲತೆಯಲ್ಲಿ ನೀವು ಟೈಮ್ ಕೊಡಿ. ನಿಮ್ಮ ಮನಸ್ಸು ಕೂಡ ಒಂದು ಒಳ್ಳೆಯ ಕಾರ್ಯಕ್ಕೆ ಇದು ಒಂದು ಎಕ್ಸಾಂಪಲ್ ಅಂತ ಹೇಳ್ಬೋದು. ನಾವು ಹೊಸದನ್ನು ನಾವು ಮಾಡಬೇಕು ಅಂತ ಮೈಂಡ್ ಸೆಟ್ ಬರುತ್ತೆ. ಹಾಗಾಗಿ ಪ್ರತಿದಿನವೂ ಇದನ್ನು ಅಭ್ಯಾಸ ಮಾಡಿಕೊಳ್ಳಿ. ಇದೇ ಥರ ನನಗೆ ಸಪೋರ್ಟ್ ಮಾಡಿ. ಮತ್ತು ಯಾರೆಲ್ಲ ಹೊಸದಾಗಿ ನೋಡ್ತಾ ಇದ್ದೀರಾ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಮತ್ತು ಇಷ್ಟೆಲ್ಲ ಪ್ರಯೋಜನಗಳು ಒಂದು ಸಣ್ಣ ರಂಗೋಲಿಯಿಂದ ಆಗುತ್ತೆ ಅಂತಂದರೆ ಯಾಕೆ ಬೇಡ ಹೇಳಿ ಸ್ನೇಹಿತರೆ. ಹಾಗಾಗಿ ನೀವು ಕೂಡ ಪ್ರತಿದಿನ ಮನೆ ಮುಂದೆ ರಂಗೋಲಿ ಹಾಕೋದನ್ನು ಅಭ್ಯಾಸ ಮಾಡಿಕೊಳ್ಳಿ. ಇದೇ ಥರ ನಿಮ್ಮ ಸಹಕಾರ ನನಗೆ ಇರಲಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋ ಇಲ್ಲಿಗೆ ಮುಗಿಸ್ತೀನಿ. ಈ ವಿಡಿಯೋ ನಿಮಗೇನಾದರೂ ಯೂಸ್ ಆಗಿದ್ದರೆ ಒಂದು ಲೈಕ್ ಮಾಡೋದನ್ನು ಮರಿಬೇಡಿ. ಮತ್ತೆ ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಮತ್ತೆ ಹೊಸ ವಿಷಯದೊಂದಿಗೆ ಮತ್ತೆ ನಿಮ್ಮ ಮುಂದೆ ಬರ್ತೀನಿ ಅಂತ ಹೇಳ್ತಾ, ನಿಮ್ಮ ಪ್ರೀತಿಯ ಸಹೋದರಿ. ಮತ್ತೆ ಸಿಗೋಣ.